ನಡೆದಂತಹ ಈ ಗಲಾಟೆ ಇದೆಯಲ್ಲ, ಗಣೇಶ ವಿಸರ್ಜನೆ ವೇಳೆ ನಡೆದಂತಹ ಕೋಮು ಗಲಭೆ, ಇಲ್ಲಿ ಎರಡೆರಡು ಇಲಾಖೆಗಳ ವೈಫಲ್ಯ ಎದ್ದು ಕಾಣ್ತಾ ಇದೆ. ಕೋಮು ಗಲಭೆಯನ್ನು ತಡೆಯುವಲ್ಲಿ ವಿಫಲವಾಯಿತು ಎರಡು ಇಲಾಖೆಗಳು. ಗಲಭೆಯ ಹುನ್ನಾರದ ಜಾಡು ಹಿಡಿಯೋದಕ್ಕೆ ಗುಪ್ತಚರ ಇಲಾಖೆ ವೈಫಲ್ಯ. ಇನ್ನು ಗಲಭೆಯನ್ನು ತಡೆಯುವ ಅವಕಾಶ ಇದ್ದರೂ ಕೂಡ ಪೊಲೀಸ್ ಇಲಾಖೆ ಸೈಲೆಂಟ್ ಆಗಿದ್ದು. ಈ ಎರಡೂ ಇಲಾಖೆಯ ಕಾರ್ಯವೈಖರಿಗೆ ಇವತ್ತಿನ ಆ ಗಲಭೆಗೆ ಕಾರಣವಾಗಿದ್ದು. ಮೊದಲನೇದಾಗಿ ಗುಪ್ತಚರ ಇಲಾಖೆಯ ವೈಫಲ್ಯ ನೋಡ್ಬೋಣ. ನಾಗಮಂಗಲದ ಸ್ಥಿತಿಗತಿ ಗಮನಿಸಿದ್ರೆ ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ ಎಂಥವನಿಗೂ ಗೊತ್ತಾಗುತ್ತೆ. ಇದಕ್ಕೆ ಸಾಕ್ಷಿ ಪೆಟ್ರೋಲ್ ಬಾಂಬ್, ಕಲ್ಲುಗಳು, ತಲ್ವಾರ್ಗಳು. ಏನು 5 ನಿಮಿಷಕ್ಕೆ ಎಲ್ಲನೂ ರೆಡಿ ಮಾಡೋಕ್ಕಾಗುತ್ತಾ? ಎಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ರು. ಇಷ್ಟೆಲ್ಲ ಪೂರ್ವಭಾವಿ ಸಿದ್ಧತೆ ವಿಚಾರವನ್ನು ಗುಪ್ತಚರ ಇಲಾಖೆ ಅರಿಯದೇ ಹೋಯಿತು. ಈ ಪೂರ್ವಭಾವಿ ವಿಚಾರ ಗೊತ್ತಾಗಿದ್ದಿದ್ರೆ ಗಲಭೆಯನ್ನು ಮಟ್ಟ ಹಾಕ್ಬೋದಾಗಿತ್ತು. ಇದ್ಯಾವುದನ್ನು ಕೂಡ ಇಂಟೆಲಿಜೆನ್ಸ್ ಅವರು ರಿಪೋರ್ಟ್ ಮಾಡಲೇ ಇಲ್ಲ. ಅದಕ್ಕೆ ತಲೆದಂಡ ಆಗಿದ್ದು ಇವಾಗ ಇಂಟೆಲಿಜೆನ್ಸ್ ಹೆಡ್ಡನ್ನು. ಇಂಟೆಲಿಜೆನ್ಸ್ ಫೇಲ್ಯೂರ್, ಟೋಟಲಿ ಫೇಲ್ಯೂರ್. ಇದೊಂದು ಪೂರ್ವ ನಿಯೋಜಿತ ಕೃತ್ಯ. ಪೆಟ್ರೋಲ್ ಬಾಂಬ್ಗಳನ್ನು ಏಕಾಏಕಿ ಅಷ್ಟೊಂದನ್ನು 1 ನಿಮಿಷಕ್ಕೆ ರೆಡಿ ಮಾಡೋಕ್ಕಾಗತ್ತಾ? ಹಾಗಲ್ಲ. ಇನ್ನು ಪೊಲೀಸ್ ಇಲಾಖೆ ವೈಫಲ್ಯ ಏನು? ಗಲಭೆಗೂ ಮುನ್ನವೇ ಮೈಮರೆತು ಪೊಲೀಸ್ ಇಲಾಖೆ. ಅಯ್ಯೋ, ಕಣ್ಣೆದುರುಗಡೆ ಬೆಂಕಿ ಹಚ್ಚುತ್ತಾ ಇದ್ರು, ಪೊಲೀಸರು ಏನೂ ಮಾಡಿಲ್ವಂತಲ್ಲಿ. ಅವತ್ತು ಬದರಿಕೊಪ್ಪಲು ಗ್ರಾಮದಿಂದ ಮೆರವಣಿಗೆ ಹೊರಟಿತು. ಗಣೇಶ ವಿಸರ್ಜನೆ ಮೆರವಣಿಗೆ ಮಂಡ್ಯ ಸರ್ಕಲ್ಗೆ ಬಂದಾಗ ಅನ್ಯ ಕೋಮಿನ ಯುವಕರು ಖ್ಯಾತೆಯನ್ನು ತೆಗಿತಾರೆ. ಆ ಮೆರವಣಿಗೆ ಮಂಡ್ಯ ಸರ್ಕಲ್ಗೆ ಬಂದಾಗ ಈ ವೇಳೆ ಮೆರವಣಿಗೆಯನ್ನು ಡೈವರ್ಟ್ ಮಾಡ್ತಾರೆ ಪೊಲೀಸರು. ಮೆರವಣಿಗೆಯನ್ನು ಡೈವರ್ಟ್ ಮಾಡ್ತಾರೆ. ಪ್ರತಿಭಟನಾ ಯುವಕರಿಗೆ ತಿಳಿ ಹೇಳೋದಕ್ಕೆ ಪೊಲೀಸರು ವಿಫಲರಾಗ್ತಾರೆ. ಮತ್ತೆ ಮಸೀದಿ ಇರುವ ರಸ್ತೆಗಳಲ್ಲಿ ಮೆರವಣಿಗೆಗೆ ಅವಕಾಶ ಕೊಟ್ಟರು ಪೊಲೀಸರು. ಡೈವರ್ಟ್ ಮಾಡಿ ಬೇರೆ ಕಡೆ ಕಳಿಸ್ಬೇಕಾಗಿತ್ತು. ಈ ವೇಳೆ ಅವರೇನು ಮಾಡಿದ್ರು? ಮಸೀದಿ ಹತ್ರ ಬರ್ತಿದ್ದಂಗೆ ಜೈ ಗಣೇಶ, ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗೋದಕ್ಕೆ ಶುರು ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಅನ್ಯ ಕೋಮಿನವರು ಅಲ್ಲಾಹು ಅಕ್ಬರ್ ಅಂತ ಘೋಷಣೆಯನ್ನು ಕೂಗಿದ್ರಂತೆ. ಪೊಲೀಸರು ಇದನ್ನು ತಡಿಬೋದಾಗಿತ್ತು, ತಡಿಲಿಲ್ಲ. ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ? ಅವರು ಅಲ್ಲಾಹು ಅಕ್ಬರ್ ಅಂತ ಹೇಳಿ ಕಲ್ಲು ತೂರಿದ್ದಾರೆ ಅನ್ಯ ಕೋಮಿನ ಗುಂಪು. ಪೊಲೀಸರೇನಾದರೂ ಮೆರವಣಿಗೆಯನ್ನು ಡೈವರ್ಟ್ ಮಾಡಿದ್ದಿದ್ರೆ ಈ ಗಲಾಟೆನೇ ನಡೀತಿರಲಿಲ್ಲ. ಮುಂಜಾಗ್ರತೆಯಾಗಿ ಬಿಗಿ ಭದ್ರತೆ ಮಾಡಿದ್ದಿದ್ರೆ ಗಲಭೆಯನ್ನು ತಡಿಬೋದಾಗಿತ್ತು. ಇನ್ನೊಂದು ವಿಚಾರ ಹೇಳ್ತೀನಿ. ಹೋದ ವರ್ಷವೂ ಗಲಾಟೆ ಆಗಿತ್ತು ಇದೇ ಜಾಗದಲ್ಲಿ. ಆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಅಷ್ಟು ಗೊತ್ತಿದ್ದಿದ್ರೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡ್ಕೋಬೇಕಲ್ವಾ? ಮಾಡೇ ಇಲ್ಲ. ತನ್ನ ಹತ್ರ ಇರೋ ಪೊಲೀಸ್ ಫೋರ್ಸ್ ಎಷ್ಟು ಕಡಿಮೆ, ನಾಗಮಂಗಲ ಪೊಲೀಸ್ ಸ್ಟೇಷನ್ನು, ಅಷ್ಟು ಜನರನ್ನು ಕಳಿಸ್ಕೊಟ್ಟಿದ್ದಾರೆ. ಅವರೂ ಹೋಗಿಲ್ಲ. ಪೊಲೀಸ್ ಇನ್ಸ್ಪೆಕ್ಟ್ರು ಈಗ ಸಸ್ಪೆಂಡ್ ಆದ್ರಲ್ಲ, ರಮೇಶ್ ಕುಮಾರ್ ಅಂತನೋ ಏನೋ, ಅವರು ಆತನೂ ಕೂಡ ಸ್ಪಾಟ್ಗೆ ಹೋಗಿಲ್ಲ ಅವತ್ತು. ಇದೆಲ್ಲವೂ ಕೂಡ ಪೊಲೀಸ್ ಇಲಾಖೆಯ ವೈಫಲ್ಯಗಳು. ಅದಕ್ಕೆ ಬಿಜೆಪಿಯವರು ಆರೋಪ ಮಾಡ್ತಿರೋದು ಇದು ಕಾಂಗ್ರೆಸ್ ಕೃಪಾಪೋಷಿತ ಗಲಾಟೆ ಅಂತ. ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆ ತಡೆಯೋ ಎಲ್ಲ ಅವಕಾಶಗಳಿದ್ರೂ ತಡೀಲಿಲ್ಲ. ಇದೆ, ಏನು ತೊಂದರೆ ಇಲ್ಲ. ಶಾಂತಿ ಸಭೆನೂ ಕೂಡ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ ನಾನು. ಅದರಿಂದ ಯಾವುದೇ ಅಹಿತಕರವಾದ ಘಟನೆ ಮತ್ತೆ ಆಗಬಾರ್ದು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇವೆ. ಅಲ್ಲಿ ಸಾಕಷ್ಟು ಪೊಲೀಸ್ ಫೋರ್ಸನ್ನು ಕೂಡ ಅಲ್ಲಿ ಇಟ್ಟಿದ್ದೇವೆ. ನಾವು ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಪೊಲೀಸ್ನವರು ಮಾಡ್ತಾರೆ. ಅದು ನಾವು ನಮಗೆ ಬೇಕಾದ ರೀತಿಯಲ್ಲಿ ಅಥವಾ ಆ ರೀತಿ ಮಾಡೋದಕ್ಕೆ ಹೋಗೋದಿಲ್ಲ. ಅಲ್ಲಿ ಏನು ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಅವರ ಸತ್ಯನೂ ಶೋಧನೆ ಮಾಡಿ ನಮಗೆ ತಿಳಿಸಿದ್ರೆ ಅದರ ಮೇಲೆ ಕೂಡ ಏನಾದರೂ